ಐತಿಹಾಸಿಕ ಪ್ರದೇಶಗಳಿವೆ. ಅವುಗಳೆಂದರೆ ಚಿತ್ರದುರ್ಗ ಕೋಟೆ, ಹಳೆಬೀಡು, ಬೇಲೂರು, ಹಂಪಿ, ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ವಿಗ್ರಹ ಹಾಗೂ ಮೈಸೂರು ಅರಮನೆ. ಇವೆಲ್ಲವೂ ನಮ್ಮ ಕನ್ನಡದ ಹೆಮ್ಮೆಯಾಗಿದೆ ಹಾಗೂ ನಮ್ಮ ಕನ್ನಡ ಭಾಷೆಯು ಆರ್ಥಿಕತೆಯಲ್ಲಿ 5ನೇ ಸ್ಥಾನವನ್ನು ಪಡೆದಿದೆ. 2008ರಂದು ನಮ್ಮ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಿ ನಮ್ಮ ಭಾರತ ಸರ್ಕಾರವು ಗೌರವಿಸಿದೆ ಹಾಗೂ ನಮ್ಮ ಕನ್ನಡ ಭಾಷೆಗೆ 8 ಜ್ಞಾನಪೀಠ ಪ್ರಶಸ್ತಿಗಳು ದೊರೆತಿದೆ ಎಂಬುದು ನಾವೆಲ್ಲರೂ ಹೆಮ್ಮೆ ಪಡುವ ವಿಷಯವಾಗಿದೆ. ಇಷ್ಟು ಹೇಳಲು ನನಗೆ ಅವಕಾಶ ನೀಡಿರುವ ತಮಗೆಲ್ಲರೂ ಧನ್ಯವಾದವನ್ನು ತಿಳಿಸುತ್ತಾ ನನ್ನ ಈ ಚಿಕ್ಕ ಭಾಷಣಕ್ಕೆ ಚೊಕ್ಕ ವಿರಾಮ ನೀಡುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸಿರಿಗನ್ನಡ ಬೆಳಗ್ಗೆ, ಸಿರಿಗನ್ನಡ ಬಣ್ಣ. ಅಲ್ಪ ಸಮಯದಲ್ಲಿ ನಮ್ಮ ಮಾತೃಭಾಷೆಯ ಇತಿಹಾಸ, ಬೆಳವಣಿಗೆ ಹಾಗೂ ಕರ್ನಾಟಕದ ಕುರಿತು ಹೇಳಿದ ಸಮಾಜಕ್ಕೆ ಧನ್ಯವಾದಗಳು. ಹಾಗಾಗಿ ನಾವು ಯಾವುದೇ ನಾವೇನು ನಮ್ಮ ಜೀವನ ಕೊಟ್ಟುಡಿದಲ್ಲ ಅದನ್ನು ಅನುಭವಿಸಬೇಕು, ಉಳಿಸ್ಬೇಕು ಅಂದರೆ ಅದನ್ನು ಸ್ಮರಿಸಬೇಕು. ಅದರ ಒಂದು ಬೆಲೆ ನಾವು ಅರ್ಥ ಮಾಡಿಕೊಂಡು ಆಚರಣೆ ಮಾಡಿದ್ರೆ ಮಾತ್ರ ಅದಕ್ಕೊಂದು ಅರ್ಥ ಬರ್ತದೆ. ಅದನ್ನು ಚೆಲುವ ಕನ್ನಡ ನಾಡು ನನಗೆ ಸುಮಾರು ಏನು ಮಾತಾಡೋದು ಅಟ್ಲೀಸ್ಟ್ ಒಂದು ಪ್ರಮಾಣ ವಾಚನ ಮಾಡಿ ನಮಗೆ ಜವಾಬ್ದಾರಿ ಮುಗಿಸ್ಕೊಳ್ಳೋಣ ಅಂದ್ಕೊಂಡು ಅನ್ಕೊಂಡೆ. ಚೆಲುವ ಕನ್ನಡ ನಾಡು ಕವಿತೆ. ಎನಿತು ಪೊಗಳಲಿ ತಾಯಿ ನಿನ್ನ ಈ ಚೆಲುವ, ಎನಿತು ಪೊಗಳಲಿ ತಾಯಿ ನಿನ್ನ ಈ ಚೆಲುವ, ಹಾಡಿ ಹೊಗಳಿಯರು ಕವಿ ಕುಲಗಳು ನಿನ್ನೆ ಸಿರಿ ಮೊಗವ, ಹಾಡಿ ಹೊಗಳಿಯರು ನಿನ್ನ ಈ ಸಿರಿ, ಹಾಡಿ ಹೊಗಳಿಯರು ಕವಿ ಕುಲಗಳು ನಿನ್ನೆ ಸಿರಿ ಮೊಗವ, ರುದ್ರ ರಮಣೀಯ ಕಡಲ ತೀರ, ರುದ್ರ ರಮಣೀಯ ಕಡಲ ತೀರ, ಅಂಬರಕ್ಕೇರಿದ ಸಹ್ಯಾದ್ರಿಯ ಶಿಖರ, ರುದ್ರ ರಮಣೀಯ ಕಡಲ ತೀರ, ಅಂಬರಕ್ಕೇರಿದ ಸಹ್ಯಾದ್ರಿಯ ಶಿಖರ, ಮೈ ರುಂಬಿ ಹರಿವ ನದಿಗಳು ನಯನ ಮನೋಹರ, ಮೈ ರುಂಬಿ ಹರಿವ ನದಿಗಳು ನಯನ ಮನೋಹರ, ರಭಸದಿ ಗುಮ್ಮಿಕ್ಕುವ ಜಲಪಾತಗಳ ಅಬ್ಬರ, ರಭಸದಿ ಗುಮ್ಮಿಕ್ಕುವ ಜಲಪಾತಗಳ ಅಬ್ಬರ, ಎನಿತು ಪೊಗಳಲಿ ತಾಯಿ ನಿನ್ನ ಈ ಚೆಲುವ, ಹಾಡಿ ಹೊಗಳಿಯರು ಕವಿ ಕುಲಗಳು ನಿನ್ನೆ ಸಿರಿ ಮೊಗವ, ಬಸವ ಅಲ್ಲಮರ ಪಡೆದ ನೀನೇ ಅಮರ, ಬಸವ ಅಲ್ಲಮರ ಪಡೆದ ನೀನೇ ಅಮರ, ಕನಕ ಪುರಂದರರು ನಿನ್ನ ವರಪ್ರಸಾದ, ಕನಕ ಪುರಂದರರು ನಿನ್ನ ವರಪ್ರಸಾದ, ಪಂಪ ಕುಮಾರ ವ್ಯಾಸ ಕುವೆಂಪು ವರ ಕವಿಗಳ ಆಗರ, ಪಂಪ ಕುಮಾರ ವ್ಯಾಸ ಕುವೆಂಪು ವರ ಕವಿಗಳ ಆಗರ, ಚೆನ್ನಮ್ಮ ಓಬವ್ವರ ಹೆತ್ತ ನಿನ್ನ ಒಡಲು ಸದಾ ಹೌರ, ಚೆನ್ನಮ್ಮ ಓಬವ್ವರ ಹೆತ್ತ ನಿನ್ನ ಒಡಲು ಸದಾ ಹೌರ, ಎನಿತು ಪೊಗಳಲಿ ತಾಯಿ ನಿನ್ನ ಈ ಚೆಲುವ, ಹಾಡಿ ಹೊಗಳಿಯರು ಕವಿ ಕವಿಗಳು ನಿನ್ನ ಸಿರಿ ಮೊಗವ, ಚಾಲುಕ್ಯ ರಾಷ್ಟ್ರಕೂಟ ಹೊಯ್ಸಳ ಕದಂಬರು, ಚಾಲುಕ್ಯ ರಾಷ್ಟ್ರಕೂಟ ಹೊಯ್ಸಳ ಕದಂಬರು, ಹಾರಿಸಿದರು ನಿನ್ನ ವಿಜಯ ಪತಾಕೆ ದೂರ ದೂರ, ಚಾಲುಕ್ಯ ರಾಷ್ಟ್ರಕೂಟ ಹೊಯ್ಸಳ ಕದಂಬರು, ಹಾರಿಸಿದರು ನಿನ್ನ ವಿಜಯ ಪತಾಕೆ ದೂರ ದೂರ, ಕೆತ್ತಿಹರು ಶಿಲ್ಪಿಗಳು ನಿನ್ನ ಮೈತುಂಬ ಗುಡಿ ಗೋಪುರ, ಕೆತ್ತಿಹರು ಶಿಲ್ಪಿಗಳು ನಿನ್ನ ಮೈತುಂಬ ಗುಡಿ ಗೋಪುರ, ಬೇಲೂರು ಬಾದಾಮಿ ಹಳೆಬೀಡು ಸದಾ ಅಮರ, ಬೇಲೂರು ಸದಾ ಅಮರ, ಎನಿತು ಪೊಗಳಲಿ ತಾಯಿ ನಿನ್ನ ಈ ಚೆಲುವ, ಹಾಡಿ ಹೊಗಳಿಯರು ಕವಿ ಕುಲಗಳು ನಿನ್ನೆ ಸಿರಿ ಮೊಗವ, ವಿಜಯನಗರದ ವೈಭವಕ್ಕೆ ಗೋಳಗುಮ್ಮಟದ ಭವ್ಯತೆಗೆ, ವಿಜಯನಗರದ ವೈಭವಕ್ಕೆ ಗೋಳಗುಮ್ಮಟದ ಭವ್ಯತೆಗೆ, ಮನಸೋತಿ ನಿಂತಿಯರು ಪರಕೀಯರು, ಮನಸೋತು ನಿಂತಿಯರು ಪರಕೀಯರು, ವಿರೂಪಾಕ್ಷ ಚಾಮುಂಡಿಯ ಜೋಡಿಗೆ ಗೊಮ್ಮಟನ ಮೋಡಿಗೆ, ವಿರೂಪಾಕ್ಷ ಚಾಮುಂಡಿಯ ಜೋಡಿಗೆ ಗೊಮ್ಮಟನ ಮೋಡಿಗೆ, ತಲೆಬಾಧಿಯರು ಸಮಸ್ತರು, ತಲೆಬಾಧಿಯರು ಸಮಸ್ತರು, ಎನಿತು ಪೊಗಳಲಿ ತಾಯಿ ನಿನ್ನ ಈ ಚೆಲುವ, ಹಾಡಿ ಹೊಗಳಿಯರು ಕವಿ ಕುಲಗಳು ನಿನ್ನೆ ಸಿರಿ ಮೊಗವ, ಎಷ್ಟು ಬಗೆದರು ಬಚ್ಚಿಟ್ಟಿರುವೆ ನಿನ್ನ ಹಟ್ಟಿಯಲ್ಲಿ ಇನ್ನೂ ಚಿನ್ನ, ಎಷ್ಟು ಬಗೆದರು ಬಚ್ಚಿಟ್ಟಿರುವೆ ನಿನ್ನ ಹಟ್ಟಿಯಲ್ಲಿ ಇನ್ನೂ ಚಿನ್ನ, ಸವೆಸುತ್ತಲಿದ್ದರೂ ಹರಡುತ್ತಲಿರುವೆ ಗಂಧದ ಕಂಪನ್ನ, ಸವೆಸುತ್ತಲಿದ್ದರೂ ಹರಡುತ್ತಲಿರುವೆ ಗಂಧದ ಕಂಪನ್ನ, ನಿತ್ಯ ಹರಿದ್ವರ್ಣವ ಬೆಳೆಸಿ ಕಾಪಾಡುತ್ತಲಿರುವೆ ಪರಿಸರವನ್ನು, ನಿತ್ಯ ಹರಿದ್ವರ್ಣವನವ ಬೆಳೆಸಿ ಕಾಪಾಡುತ್ತಲಿರುವೆ ಪರಿಸರವನ್ನು, ನಿನ್ನ ಬಸಿರಲ್ಲಿ ಜನಿಸಿದ ನಾವೆಲ್ಲರೂ ನಿನ್ನ ಚೆನ್ನ, ನಿನ್ನ ಬಸಿರಲ್ಲಿ ಜನಿಸಿದ ನಾವೆಲ್ಲರೂ ನಿನ್ನ ಚೆನ್ನ. ಜೈ ಹಿಂದ್, ಜೈ ಕರ್ನಾಟಕ.
ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣಲ್ಲಿ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿಯಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ನಾಡಲ್ಲಿ ಮೆಟ್ಟಬೇಕು. ಕಾಶಿಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಒಳೆಯ ನಾನೆಂದು ಕೂಗಿ ಹಾಡು. ಊರ್ಧದ ಮನ, ಓ ಅಗಾಧ ಗಗನ, ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು. ಮಿಡುಕಾಡುತ್ತಿರುವೆ ನಾನು, ಮೇಲೆ ಹಾರಿ ನಿನ್ನ ಸೆಳೆತ ಮೀರಿ ನಿರ್ಭಾರ ಸ್ಥಿತಿಗೆ ತಲುಪಿ ಬ್ರಹ್ಮಾಂಡವನ್ನೇ ಬೆದಕಿ. ಮೇಲೆ ಹಾರಿ ನಿನ್ನ ಸೆಳೆತ ಮೀರಿ ನಿರ್ಭಾರ ಸ್ಥಿತಿಗೆ ತಲುಪಿ ಬ್ರಹ್ಮಾಂಡವನ್ನೇ ಬೆದಕಿ. ಇಂಧನ ತೀರುಗಲು ಮತ್ತೆ ಬರುವೇನು, ಇಂಧನ ತೀರಲು ಬಂದೇ ಬರುವೇನು ಮತ್ತೆ ನಿನ್ನ ತೊಡೆಗೆ, ಮೂರ್ತ ಪ್ರೇಮದಡೆಗೆ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು. ಮಿಡುಕಾಡುತ್ತಿರುವೆ ನಾನು, ಮಿಡುಕಾಡುತ್ತಿರುವೆ ನಾನು, ಮಿಡುಕಾಡುತ್ತಿರುವೆ ನಾನು. ಧನ್ಯವಾದಗಳು. ಕನ್ನಡ ರೋಮಾಂಚನವೇ ಕನ್ನಡ. ಕಸ್ತೂರಿ ನುಡಿದು ಕರುಣಾಳು ಮಣ್ಣಿದು, ಚಿಂತಿಸು ವಂದಿಸು ಪೂಜಿಸು ಪೂಜಿಸು. ಓ ಓಹೋ ಓಹೋ ಓಹೋ, ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ, ನೀನಿರುವ ನೆಲವೇ ಸಹ್ಯಾದ್ರಿ. ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರು ಕಾವೇರಿ. ಎಲ್ಲಾದರೂ ಇರು ಎಂತಾದರೂ ನೀರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡ ಗೋವಿನವು ಮುದ್ದಿನ ಕರು, ಕನ್ನಡತನ ಹೊಂದಿದ್ದನಿ. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಕನ್ನಡ ಕನ್ನಡ ಆ ಸವಿ ಕನ್ನಡ, ಕನ್ನಡ ಕನ್ನಡ ಆ ಸವಿ ಕನ್ನಡ. ಕನ್ನಡ ಕವಿಗಳ ಸಾಲುಗಳು ನಿನ್ನ ಕಣ್ಣಿಗೆ ಕಾಡಿಗೆಯು, ಜ್ಞಾನಪೀಠ ಗೌರವವು ತಾಯೇ ನಿನಗೆ ಸಿಂಧೂರವು. ಜನಪದ ಕಲೆಗಳ ಸಿಂಚನವೇ ಕನ್ನಡಾಂಬೆಯ ಕೈಬಳೆಯು, ಮನುಕುಲ ಮೆಚ್ಚುವ ನಾಟ್ಯ ಕಲೆ ಅವಳ ಕಾಲ್ಗಳಿಗಪ್ಪಿಗೆಯು. ಅಳಿದರೂ ಕನ್ನಡ ಉಳಿದರೂ ಕನ್ನಡ, ಎದೆಯನೇ ಸೀಳು ನೀ ಅರೆಯುವುದು ಕನ್ನಡ, ಕರೆಯುವುದು ಕನ್ನಡ.
ಜೀವ ಕನ್ನಡ, ದೇಹ ಕನ್ನಡ, ಬಾಳ ಕನ್ನಡ, ನರವಿನೆಂದುವೆ ನಮ್ಮ ನಿದ್ರೆ ಕಾಯುತ್ತಿದ್ದರೆ ಸಹಿಸೋ ನಾನಲ್ಲ. ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾವುದಂಡ, ನಿನ್ನ ಯುದ್ಧ ಸತ್ಯ ಶುದ್ಧ ನಡೆಸೋಲಿಲ್ಲ. ನಮಗಾಗಿ ಹುಟ್ಟಿದ ನೀನು ಕಾಪಾಡೋ ಕಾಮಧೇನು, ಜ್ವಾಲಾಮುಖಿ ವೈರಿಯೇ. ಹೇ ಧೀರ ಹೇ ವೀರ ಎದುರ ನಿನ್ನಗೆ, ಏವಿ ಮನೆ ದೀಪ ಮನೆ ಬೇಲು ನೀನಾದೆ ನಮಗೆ. ಹೇ ನಾಡು ಕರುನಾಡು ಎಲ್ಲ ನಿನ್ನದು, ನೀ ತಂದ ವಿಜಯ ಸದಾ ನಮ್ಮದು. ಜೀವ ಕನ್ನಡ, ದೇಹ ಕನ್ನಡ, ಬಾಳು ಕನ್ನಡ, ನರವಿನೆಂದುವೆ ನಮ್ಮ ನಿದ್ದರೆ ಕದಿದಿದ್ದರೆ ಸಹಿಸೋ ನೀನಲ್ಲ. ಅಭಿಮಾನವೇ ನಿನ್ನ ಉಸಿರಾಟವು, ಕರುಣೆ ದಯೆ ನಿನ್ನ ಸಂಸ್ಕಾರ. ಮೊದಲ ಮಹೋದಯ ಕವಿ ಯಾರು? ಸರಿಯಾದ ಉತ್ತರ ಶಭಾಷ್. ಕನ್ನಡದ ಮೊದಲ ಜ್ಯೋತಿಷ್ಯ ಗ್ರಂಥ ಯಾವುದು? ಪ್ರಯತ್ನ ಪಡಬೇಕು, ಉತ್ತರ ಸರಿ ಇರಲಿ ತಪ್ಪಿರಲಿ. ತಪ್ಪಾದ ಉತ್ತರ. ಸರಿಯಾದ ಉತ್ತರ ಜಾತಕ ತಿಲಕ. ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು? ಸರಿಯಾದ ಉತ್ತರ ಶಭಾಷ್. ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು ಯಾರು? ಈ ಉತ್ತರವನ್ನು 9ನೇ ತರಗತಿಯ ವಿದ್ಯಾರ್ಥಿಗಳು ಕೊಡಲೇಬೇಕು, ಏಕೆಂದರೆ ಇದರ ಉತ್ತರವನ್ನು ಶ್ರೀಮತಿ ಸುಲೋಚನಾ ಮ್ಯಾಮ್ ಅವರು ನಿಮಗೆ ಹೇಳಿದ್ರು. ಯಾರು? ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕೃತಿ ಯಾವುದು? ಕೃತಿ ಯಾವುದು? ಕೃತಿ ಯಾವುದು? ಇವಾಗ ಸರ್ ಯಾರು ಹೇಳ್ತಾರಲ್ಲ ಅವ್ರು ಮಾತ್ರ ಎದುರಿಕೊಳ್ಬೇಕು. ಸರಿಯಾದ ಉತ್ತರ ಶಭಾಷ್. ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದ ಮೊದಲ ಕನ್ನಡತಿ ಯಾರು? ಇದರ ಸರಿಯಾದ ಉತ್ತರ ಜಯದೇವಿ ತಾಯಿ ನಿಗಾಡೆ. ಮೊದಲ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದ ಸ್ಥಳ ಯಾವುದು? ತಪ್ಪು ಉತ್ತರ. ತಪ್ಪು ಉತ್ತರ. ತಪ್ಪು ಉತ್ತರ. ಸರಿಯಾದ ಉತ್ತರ ಬೆಂಗಳೂರು. ಸಭಾಷ್. ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಯಾವುದು? ಸರಿಯಾದ ಉತ್ತರ ಶಭಾಷ್. ಕನ್ನಡದ ಮೊದಲ ರಾಷ್ಟ್ರಕವಿ ಬಿರುದು ಪಡೆದ
ಶಭಾಷ್. ಸರಿ, ಎರಡು ಕೊಡಿ. ಸಾವಿರದ 1915 ಕನ್ನಡ ಸಾಹಿತ್ಯದ 3 ರತ್ನಗಳು ಎಂದು ಪ್ರಸಿದ್ಧಿ ಪಡೆದವರು ಯಾರು? ಇನ್ನೊಬ್ಬರು. ಸರಿಯಾದ ಉತ್ತರ ರನ್ನ, ಪೊನ್ನ, ಪಂಪ. ಇವರು ಕನ್ನಡ ಸಾಹಿತ್ಯದ 3 ರತ್ನಗಳು ಎಂದು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಮುಂದಿನ ಪ್ರಶ್ನೆ, ಕರ್ನಾಟಕ ಪದದ ಅರ್ಥವೇನು? ಮತ್ತೆ ತಪ್ಪು ಉತ್ತರ ಹೇಳಿ. ಸಮರ್ಥ. ಕರ್ನಾಟಕದ ಪದದ ಅರ್ಥ ಎತ್ತರದ ಭೂಮಿ. ಎತ್ತರದ ಭೂಮಿ. ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಪ್ರಸಿದ್ಧಿಯನ್ನು ಪಡೆದವರು ಯಾರು? ಸರಿಯಾದ ಉತ್ತರ ಪುರಂದರ ದಾಸರು. ಕರ್ನಾಟಕ ರಾಜ್ಯ ಪ್ರಾಣಿ ಯಾವುದು? ಆನೆ. ಏಷಿಯನ್ ಆನೆ ಅಂತ ಹೇಳಬೇಕು. ಸರಿಯಾದ ಉತ್ತರ. ಕರ್ನಾಟಕ ರಾಜ್ಯ ಪಕ್ಷಿ ಯಾವುದು? ವಿಶ್ವನಾಥಯ್ಯ. ಮೊದಲ ಕಟ್ಟ ನೀಲಕಂಠ. ಸರಿಯಾದ ಉತ್ತರ. ಕರ್ನಾಟಕ ಇತಿಹಾಸದಲ್ಲಿ ಮೊದಲ ಮಹಿಳಾ ರಾಜ್ಯಭಾರ ಮಾಡಿದ ರಾಣಿ ಯಾರು? ಸರಿಯಾದ ಉತ್ತರ. ಶಭಾಷ್. ಕರ್ನಾಟಕ ಇತಿಹಾಸದಲ್ಲಿ ಮೊದಲ ಮಹಿಳಾ ರಾಜ್ಯಭಾರ ಮಾಡಿದ ರಾಣಿ ಯಾರು? ಕನ್ನಡದ ಮೊದಲ ಶಾಸನ ಯಾವುದು? ಸರಿಯಾದ ಉತ್ತರ ಭಾರತದ ಸ್ಕಾಟ್ಲ್ಯಾಂಡ್ ಅಂತಲೂ ಕೂಡ ಕರೆಯುತ್ತಾರೆ. ಭಾರತದ ಸ್ಕಾಟ್ಲ್ಯಾಂಡ್ ಅಂತಲೂ ಕೂಡ ಕರೆಯುತ್ತಾರೆ. ಕರ್ನಾಟಕದ ಹೆಮ್ಮೆಯ ಪುತ್ರ. ಭಾರತದ ಸೇನೆಯ ಇತಿಹಾಸದಲ್ಲಿ ಮೊದಲ ಫೀಲ್ಡ್ ಮಾರ್ಷಲ್ ಯಾರು? ಸರಿಯಾದ ಉತ್ತರ. ಶಭಾಷ್. ಇನ್ನು ಕೇಳಬೇಕಾ? ತುಂಬಾ ಸಮಯವಾಗುತ್ತೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತ ಮೊದಲಿಗನಾರು? ಕವಿತಾರೆ ಅವರು. ಕವಿತಾರೆ. ಸರಿಯಾದ ಉತ್ತರ ಕುವೆಂಪು. ಕನ್ನಡದ ಮೊದಲ ಪತ್ತೇದಾರಿ ಕಾದಂಬರಿ ಯಾವುದು? ಚೋರಗ್ರಹಣ ತಂತ್ರ. ಈ ಒಂದು ಪ್ರಶ್ನೆ ಮುಖಾಂತರ ನಾನು ನನ್ನ ಈ ಒಂದು ಚಟುವಟಿಕೆಯನ್ನು ಏನು ಮಾಡ್ತೀನಿ, ಕೊನೆಗೊಳಿಸುತ್ತೇನೆ. ಮುಂದಿನ ವರ್ಷ ಇನ್ನು ತುಂಬಾ ಚೆನ್ನಾಗಿ ನಾವು ಏನು ಮಾಡೋಣ, ಕನ್ನಡ ಭಾಷೆ ನಾಡು ನುಡಿಯ ಕುರಿತು ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಿಂದಿನ ದಿನವೇ ಏನು ಮಾಡೋಣ, ಆಯೋಜಿಸಿಕೊಳ್ಳೋಣ. ಈ ದಿನದಂದು ಏನು ಮಾಡೋಣ, ನಿಮ್ಮೆಲ್ಲರಿಗೂ
ವಿಜೇತರಾದಂಥವರಿಗೆ ಬಹುಮಾನವನ್ನ ನೀಡೋಣ. ನನಗೆ